ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಎನ್ ಪ್ರಾಪರ್ಟೀಸ್ಗೆ ಸ್ವಾಗತ. ಈಗ ನೀವು ನೋಡ್ತಾ ಇರುವಂತ ಪ್ರಾಪರ್ಟಿ 30-40 ಮೆಜರಿಂಗ್ ವೆಸ್ಟ್ ಫೇಸಿಂಗ್ ಸೈಟ್. ಮತ್ತೆ ಇದು ಗೇಟ್ ಬಂದು MSL ಮಾಡಿರೋದು ನೋಡ್ಬೋದು ನೀವು. MSL ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದು CNC ಲೇಸರ್ ಕಟ್ಟಿಂಗು ಮಾಡಿರೋದು. ಓಕೆ, ಮತ್ತೆ ಇದು ಫಂಡಮೆಂಟ್ ಶೀಟ್. ಹಾಗೆ ಒಂಚೂರು ಮುಂದೆ ಬನ್ನಿ, ಇದು ಫ್ರಂಟ್ ಅಲ್ಲಿ ಟೈಲ್ಸ್ ತುಂಬಾ ಚೆನ್ನಾಗಿ ಹಾಕೊಟ್ಟಿದ್ದಾರೆ. ಇದಕ್ಕೆ ವಾಟರ್ ಪ್ರೂಫ್ ಕಾಲಿಂಗ್ ಬೆಲ್ ಇದೆ. ಮತ್ತೆ 30 ಫೀಟ್ ರೋಡ್ ವಿಡ್ತ್ ಬರುತ್ತೆ ನಿಮಗೆ. ಇದು 30 ಫೀಟ್ ರೋಡ್ ವಿಡ್ತ್. MS ಗೇಟ್ ಬಹಳ ದೊಡ್ಡದಾಗಿ ಮಾಡಿದ್ದಾರೆ, ವಿಶಾಲವಾಗಿದೆ. ಇದರಲ್ಲಿ ಒಳಗಡೆ ಹೋದ್ರೆ ನೀವು ಕಾರ್ ಪಾರ್ಕಿಂಗ್. ಬನ್ನಿ, ಇಲ್ಲಿ ಒಂದು 4 ರಿಂದ 5 ಕಾರ್ ಪಾರ್ಕಿಂಗ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇದು ಆಂಟಿ ಸ್ಕಿಡ್ ಟೈಲ್ಸ್ ಕಾರ್ ಪಾರ್ಕಿಂಗಿಗೆ. ಮತ್ತೆ ಈ ಗೇಟ್ಗೆ ನೀವು ಓಡೋ ತರ ಸ್ಲೈಡಿಂಗ್ ಗೇಟ್ ಕಂಪ್ಲೀಟ್ ಪ್ರಾವಿಷನ್ ಇದೆ, ಸ್ಲೈಡಿಂಗ್ ಗೇಟ್ಗೆ. ಮತ್ತೆ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಷನ್ ಇದೆ. ಗ್ಯಾಸ್ ಇಲ್ಲಿ ಇಟ್ಕೋಬಹುದು ನೋಡಿ ವೀಕ್ಷಕರೇ, ಗ್ಯಾಸ್ ಇಲ್ಲಿ ಇಟ್ಕೋಬಹುದು. ಮತ್ತೆ ಇದು ಆಂಟಿ ಸ್ಕಿಡ್ ಟೈಲ್ಸ್ ಕಾರ್ ಪಾರ್ಕಿಂಗಿಗೆ. ಮತ್ತೆ ಇದು ಲಿಫ್ಟ್ ಪ್ರಾವಿಷನ್ ಇದೆ. ಮತ್ತೆ ಇಲ್ಲಿ ನಿಮಗೆ ಬೋರ್ವೆಲ್ ಮತ್ತೆ ಕಾವೇರಿ ಸಂಪು ಪ್ರಾವಿಷನ್ ಇದೆ. ಮತ್ತೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ತರ ಮಾಡಿದ್ದಾರೆ. ಬೈ ಚಾನ್ಸ್ ಯಾರನ ಸೆಕ್ಯೂರಿಟಿ ಅವ್ರಿಗೆ ಬಂದ್ರೆ ಇಲ್ಲಿ ಅನುಕೂಲವಾಗಿರುತ್ತೆ. ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ. ಮತ್ತೆ ಇಲ್ಲೊಂದು ಇಲ್ಲಿ ಒಂದು 1 RK ಒಂದು ರೂಮ್ ಕಿಚನ್ ತರ ಜಸ್ಟ್ ಸೆಕ್ಯೂರಿಟಿ ವೈಸ್ ಯಾರನ್ನ ಉಳ್ಕೊಳಕ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾವೇರಿ ವಾಟರ್ಗೆ ಮೀಟರ್ ಬರಬೇಕು, ಪ್ರಾವಿಷನ್ ಇದೆ ಕಾವೇರಿ ವಾಟರ್. ಮತ್ತೆ ಇದು ಲಿಫ್ಟಿಗೆ ಪ್ರಾವಿಷನ್ ಇದೆ, ಲಿಫ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಕಂಪ್ಲೀಟ್ ನೀವೆಲ್ಲ ಕಡೆ ನೋಡ್ಬೋದು ಸೇಫ್ಟಿ ಗ್ರಿಲ್ಸ್ ಮಾಡಿಕೊಟ್ಟಿದ್ದಾರೆ ಕಂಪ್ಲೀಟ್ MS ಅಲ್ಲಿ. ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ರೈನ್ ವಾಟರ್ಗೆ ಹಾರ್ವೆಸ್ಟಿಂಗ್ ಪರ್ಪಸ್ ಇದು ಮಾಡಿದ್ದಾರೆ. ಹಾಗೆ ಬನ್ನಿ, ಓಕೆ. ಇದು 1x1 ಕಾರ್ ಪಾರ್ಕಿಂಗ್ ಆಂಟಿ ಸ್ಕಿಡ್ ಟೈಲ್ಸ್. ಹಾಗೆ ಬನ್ನಿ, ಮತ್ತೆ ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದು ಕಂಪ್ಲೀಟ್. ಇದು ಬ್ಲಾಕ್ ಗ್ರೆನೈಟ್ ಯೂಸ್ ಮಾಡಿರೋದು ವಾಲ್ಸ್ಗೆ. ಓಕೆ, ಹೀಗೆ ಬಂದ್ರೆ ನೀವು ಸ್ಟೇರ್ ಕೇಸ್ಗೆ ಎಂಟ್ರಿ ಆಗುತ್ತೆ. ವೀಕ್ಷಕರೇ, ಪ್ರತಿಯೊಂದು ಸ್ಟೆಪ್ಸ್ಗೂ ಒಂದೊಂದು ಲೈಟ್ ಹಾಕಿದ್ದಾರೆ. ಓಕೆ, ಮತ್ತೆ ಇದು ಬ್ಲಾಕ್ ಕಲರ್ ಗ್ರನೈಟ್ ಯೂಸ್ ಮಾಡಿರೋದು. ಎಂಟ್ರೆನ್ಸ್ ಅಲ್ಲೇ ನಿಮಗೆ 8 ಅಡಿ ಅಂದ್ರೆ 8 ಫೀಟ್ ಪ್ಯಾಸೇಜ್ ಕಂಪ್ಲೀಟ್ ಇದೆ. ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ಗೆ ಅನುಕೂಲ, ಅಂದ್ರೆ ಈಗ ಗೂಡ್ಸ್ ಸಾಗಣೆ ಮಾಡಕ್ಕೆ ನಿಲ್ಸಕ್ಕೆ ಇದು ತುಂಬಾ ನಿಮಗೆ ಯೂಸ್ ಆಗುತ್ತೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ಇದು ಕಂಪ್ಲೀಟ್ ಬ್ಲಾಕ್ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಟ್ ಇರ್ಬೋದು, ಪ್ರತಿಯೊಂದು ಸ್ಟೆಪ್ಗೂ ಒಂದು ಸ್ವಿಚ್ ಗಳು ಹಾಕಿದ್ದಾರೆ. ಸಂಜೆ ಹೊತ್ತು ನಿಮಗೆ ಅನುಕೂಲವಾಗಿ ಇರಲಿ ಅಂತ ಹೇಳಿ. ಇದು 8 ಫೀಟ್ ನಿಮಗೆ ಎಂಟ್ರೆನ್ಸ್ ಸ್ಟೇರ್ ಕೇಸು ಬಹಳ ಅದ್ಭುತವಾಗಿ ಓಪನ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ಸಾಮಾನು ತಗೋಬರಕ್ಕೆ ಹೋಗಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳಿ. ಇದು ಕಂಪ್ಲೀಟ್ ಬ್ಲಾಕ್ ಗ್ರೆನೈಟ್ ಯೂಸ್ ಮಾಡಿರೋದು ಫ್ಲೋರಿಂಗು. ಮತ್ತೆ ಇಲ್ಲಿ ವಾಲ್ ಟೈಲ್ಸ್ಗೂ ಅದೇ ಯೂಸ್ ಮಾಡಿದ್ದಾರೆ. ಈ ಕಡೆ ಸೇಫ್ಟಿ ಪರ್ಪಸ್ ಗ್ರಿಲ್ ಹಾಕಿರೋದು. ಟೋಟಲ್ ಇದು MSL ಮಾಡಿರೋದು. ಒಂದು ಇದ್ರಲ್ಲಿ ನಿಮ್ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಹಾಗೆ ಬನ್ನಿ, ಇಲ್ಲಿ ಒಂದು ನೇಮ್ ಬೋರ್ಡ್ಗೆ ಒಂದು ಮಾಡ್ಕೊಟ್ಟಿದ್ದಾರೆ. ಒಂದು ಸ್ಪಾಟ್ ಲೈಟ್ ಹಾಕಿ ನಾಳೆ ದಿನ ನಿಮ್ ನೇಮ್ ಬೋರ್ಡ್ ಹಾಕಿದ್ರೆ ಒಳ್ಳೆ ಗ್ಲೋ ಬರುತ್ತೆ ಇಲ್ಲಿ. ಓಕೆ, ಇದು ಹಿಂದ್ಗಡೆ ಕೂಡ ಇಟಾಲಿಯನ್ ಟೈಲ್ ಹಾಕಿರೋದು. ಮತ್ತೆ ಇದು ವಾಸ್ಕಾಲು, ಮೇನ್ ಎಂಟ್ರೆನ್ಸ್, ಮೇನ್ ಡೋರು ನೀವು ನೋಡ್ತಾ ಇರೋದು. ವಾಸ್ಕಾಲ್ ಬಂದು 4x9. ಮತ್ತೆ ಇದು ನಿಮಗೆ ಮೇನ್ ಡೋರು. ಕಾರ್ವಿಂಗ್ಸ್ ಎಲ್ಲ ವುಡನ್ ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಓಕೆ, ಮತ್ತೆ ಇದು ಬ್ರಾಸ್ ಹ್ಯಾಂಡಲ್ ಹಾಕಿದ್ದಾರೆ. ಯುರೋಪಿಯ ಅಂದ್ಬಿಟ್ಟು ಒಳಗಡೆ ಕೀ ಇದಕ್ಕೆ ಮಾಡಿಕೊಟ್ಟಿದ್ದಾರೆ. ಇದ್ರದ್ದು 2 ಇಂಚಸ್ ಥಿಕ್ನೆಸ್. ಹಾಗೆ ಬನ್ನಿ, ಇದು ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್. ಇಲ್ಲಿ ನೀವು ನೋಡೋ ತರ ಕಂಪ್ಲೀಟ್ ಆಗಿ ಶಿಂಡ್ಲರ್ ಅಂತ ಹಾಕಿ ಚಾಂಡಿಲರ್ ಅಂತ ಹಾಕಿದ್ದಾರೆ. ಮೇಲ್ಗಡೆ ವಾಲ್ ಸೀಲಿಂಗ್ ಬಂದು ವುಡನ್ ವಾಲ್ ಸೀಲಿಂಗ್ ಹಾಕಿರೋದು.
ವುಡನ್ POP ಮತ್ತೆ ಎಲ್ಲದಕ್ಕೂ ಸ್ಪಾಟ್ ಲೈಟ್ ಗಳು ಹಾಕಿದ್ದಾರೆ. ಹಾಲ್ ಅಲ್ಲಿ ನೀವು ನೋಡ್ಬೋದು ಪ್ರತಿಯೊಂದಕ್ಕೂ ಎಲ್ಲ ಸ್ಪಾಟ್ ಲೈಟ್ ಹಾಕಿ, ಇದು ವಿನಯರ್ ಮಾಡಿ ಪಾಲಿಶ್ ಮಾಡಿರೋದು ಕಂಪ್ಲೀಟ್ ಗೋಡೆಗೆ. ಹಾಗೆ ಬಿಟ್ಟಿಲ್ಲ ಇವರು, ಯೂಶಲಿ ಗೋಡೆ ಹಾಗೆ ಬಿಡ್ತಾರೆ. ಇವರು ವಿನಯರ್ ಪ್ಲೇವುಡ್ ತಗೊಂಡು ಇದನ್ನ ಪಾಲಿಶ್ ಮಾಡಿದ್ದಾರೆ. ಮತ್ತೆ ವೀಕ್ಷಕರೇ ಸ್ವಿಚಸ್ ನೀವು ನೋಡಿರ್ಬೋದು, ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ. ಎಲ್ಲ ಟೈಪ್ ಸ್ವಿಚಸ್ ಇವಾಗ ಸಾಮಾನ್ಯ ಬೇರೆ ತರ ಬರುತ್ತೆ, ಇದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಓಕೆ, ಇದು ಮೇಲೆ ವಾಲ್ ಸೀಲಿಂಗು ನೀವು ನೋಡ್ತಾ ಇರುವಂತದ್ದು POP ವುಡ್, ಮತ್ತೆ ಸೈಡ್ ವಾಲ್ಸ್ ಏನಿದೆಯೋ ವಿನಯರ್ ಹಾಕಿ ಪಾಲಿಶ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ಇದು ದೊಡ್ಡ ಟಿವಿ ಯೂನಿಟ್ ಮಾಡಿದ್ದಾರೆ. ಎಷ್ಟೇ ದೊಡ್ಡ ಟಿವಿ ಆದ್ರೂ ವಾಲ್ ಮೌಂಟ್ ಹಾಕ್ಬೋದು, ನೀವು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಕೂಡ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮತ್ತೆ ಎಲ್ಲದಕ್ಕೂ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ಮತ್ತೆ ಈ ಟಿವಿ ಕ್ಯಾಬಿನೆಟ್ಸ್ ಜೊತೆಗೆ PVC ವರ್ಕ್ಸ್ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಈಗ ಹೀಗೆ ಹೋದ್ರೆ ಬನ್ನಿ, ಇದು ಕಿಚನ್ ಅಲ್ಲಿ ನಿಮ್ಗೆ ನಾರ್ಮಲ್ ಆಗಿ ವಾಟರ್ ಫಿಲ್ಟರ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಅದು ಕ್ಲೋಸ್ಡ್ ಇರುತ್ತೆ. ಸೊ ಇಲ್ಲಿ ನೀವು ವಾಟರ್ ಪ್ಯೂರಿಫೈರ್ ಇಟ್ಟು ಇಲ್ಲಿ ಕ್ಲೋಸ್ ಮಾಡುವಂಥದ್ದು ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬನ್ನಿ, ಇಲ್ಲಿ ನಿಮ್ಗೆ ಸಾಫ್ಟ್ ಲಾಬೀಸ್ ಇದೆ. ಹಾರ್ಡ್ ಆಗಿ ಏನು ಫುಲ್ ಮಾಡಿ ಪುಷ್ ಮಾಡೋ ಅನ್ನೋದೇನಿಲ್ಲ, ತುಂಬಾ ಚೆನ್ನಾಗಿದೆ ಕಾರ್ಪೆಂಟ್ರಿ ವರ್ಕ್ ಮಾಡಿರೋದು. ಹಾಗೆ ಒಳಗಡೆ ಹೋಗುತ್ತೆ ಸಾಫ್ಟ್ ಲಾಬೀಸು. ಇದಕ್ಕೆ ಕ್ಯಾಬಿನೆಟ್ಸ್ ಮಾಡಿದ್ದಾರೆ. ಇದಕ್ಕೆ ಮಾಡ್ಯುಲರ್ ಚಿಮ್ನಿ ಪ್ರತಿಯೊಂದು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಓಕೆ, ಹಾಗೆ ಇಲ್ಲಿ ಬಂದ್ರೆ ನಿಮ್ಗೆ ಮೈಕ್ರೋ ಓವೆನ್ ಅಥವಾ ಮಿಕ್ಸಿ ಅಂತದ್ದು ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಮತ್ತೆ ಕಿಚನ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ಸಾಕಷ್ಟು ಸ್ಟೋರೇಜ್ ಕೆಪಾಸಿಟಿ ನಿಮ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಯೂನಿಕ್ ಡಿಫ್ರೆಂಟ್ ಆಗಿದೆ. ನೀವು ಗ್ರಾಸರಿ ಐಟಮ್ಸ್ ಮತ್ತು ಗ್ಲಾಸಸ್ ಅಂತದೆಲ್ಲ ಇಲ್ಲಿ ಸ್ಟೋರೇಜ್ ನೀವು ಮಾಡಬಹುದು. ಓಕೆ, ಮತ್ತೆ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಒಂದು ಇಟ್ಟಿದ್ದಾರೆ. ಇಲ್ಲಿ ಫ್ರಿಡ್ಜ್ ನ ನೀವು ಇಟ್ಕೋಬಹುದು. ಇದು ಫ್ರಿಡ್ಜ್ ಇಡಕ್ಕೆ ಅಂತಾನೆ ಪ್ರಾವಿಷನ್ ಮಾಡಿರೋದು. ಹಾಗೆ ಮುಂದಕ್ಕೆ ನೀವು ಬಂದ್ರೆ ಹೀಗೆ ಇಲ್ಲಿ ಕಿಚನ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕ ವಾಶ್ ಬೇಸಿನ್ ಮಾಡಿದ್ದಾರೆ. ಇಲ್ಲಿ ನೀವು ಪಾತ್ರೆ ಅದು ತೊಳೆಯೋಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೂ ಸ್ನೇಹಿತರೆ ಸೇಫ್ಟಿ ವಾಲ್ ಮಾಡಿ ಗ್ರಿಲ್ಸ್ ಮಾಡಿದ್ದಾರೆ MS ಅಲ್ಲಿ. ಮತ್ತೆ ಇದಕ್ಕೆ CNC ಲೇಸರ್ ಕಟಿಂಗ್ ಎಲ್ಲ ಮಾಡಿದ್ದಾರೆ. ಕಂಪ್ಲೀಟ್ ಸೇಫ್ಟಿ ವಾಲ್ಸ್ ಗ್ರಿಲ್ಸ್ ಮಾಡಿದ್ದಾರೆ. ಓಕೆ, ಇದು ವಾಟರ್ ಪ್ರೂಫ್ ಡೋರ್ಸ್ ಮಾಡಿರೋದು. ಬನ್ನಿ, ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಕಂಪ್ಲೀಟ್ ಫ್ಲೋರಿಂಗು. ಮತ್ತೆ ಇದು ಲಿವಿಂಗ್ ಸ್ಪೇಸ್, ಡೈನಿಂಗ್ ಸ್ಪೇಸ್. ಇಲ್ಲಿ ಚಿಕ್ಕದಾಗಿ ಒಂದು ಡೈನಿಂಗ್ ಕೊಟ್ಟಿದ್ದಾರೆ. ಅದಕ್ಕೂ ಒಂದು 3 ಡೋರ್ ವಿಂಡೋಸ್ ಇದೆ ವೆಂಟಿಲೇಷನ್ಗೋಸ್ಕರ. ಇದು ಟೀ ಕುಡ್ ಅಲ್ಲೇ ಮಾಡಿರೋದು ವಿಂಡೋಸ್. ಹಾಗೆ ಬನ್ನಿ, ಇದು ಪೂಜಾ ರೂಮು ಎಂಟ್ರೆನ್ಸ್. ವುಡನ್ ಕಾರ್ವಿಂಗ್ ನೋಡಿ ವೀಕ್ಷಕರೇ, ಎಷ್ಟು ಬಹಳ ಚೆನ್ನಾಗಿ ತುಂಬಾ ಒಳ್ಳೆ ಎಲಿಗೆಂಟ್ ಆಂಬಿಯನ್ಸ್ ಲುಕ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಮತ್ತೆ ಇದಕ್ಕೆ ಒಂದು ಚಿಕ್ಕ ಮಂಟಪ ತರ ಮಾಡಿದ್ದಾರೆ. ಕೆಳಗಡೆ ಕೂಡ ಯೂಸ್ ಮಾಡಿರುವಂತದ್ದು ಮಾರ್ಬಲ್ ಫ್ಲೋರಿಂಗ್. ಓಕೆ, ಮತ್ತೆ ನಿಮ್ಗೆ ಟೈಲ್ಸ್ ಬಂದು ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಕೊಟ್ಟು ಅದಕ್ಕೆ ಬಾರ್ಡರ್ ಬಂದು ಗೋಲ್ಡನ್ ಮಾಡಿದ್ದಾರೆ. ಮೇಲೆ ಕೂಡ ಚಿಕ್ಕದಾಗಿ ಒಂದು ವುಡನ್ POP ಮಾಡಿ LED ಲೈಟ್ಸ್ ಬಿಟ್ಟಿದ್ದಾರೆ. ಸಾಕಷ್ಟು ಎಲಿಗೆಂಟ್ ಲುಕ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಪೂಜಾದು ಟೀ ಕುಡ್ ಡೋರ್, ಪೂಜಾದ್ ಕಂಪ್ಲೀಟ್. ಇದು ನಿಮ್ಗೆ ಬೇಸ್ಮೆಂಟ್ ಇಂದ ಲಿಫ್ಟ್ಗೆ ಕಂಪ್ಲೀಟ್ ಎಲ್ಲಾ ಫ್ಲೋರ್ಗೂ ಕನ್ವಿನಿಯನ್ಸ್ ಇದೆ. ಹಾಗೆ ಬನ್ನಿ, ಇದೊಂದು ರೂಮ್ ಇದೆ. ಇದು ಸಹ ಸ್ಟೋರೇಜ್ ಇದೆ. ಮತ್ತೆ ಡಿಸ್ಮ್ಯಾಂಟಲ್ ಮಾಡಕ್ ಆಗಿರೋದು ಫಿಕ್ಸ್ಡ್ ಕಾಟ್. ಓಕೆ, ಮತ್ತೆ ಇದಕ್ಕೆ ಸ್ಲೈಡಿಂಗ್ ಡೋರ್ ಇದೆ, ವಾರ್ಡ್ರೋಬ್ಸ್. ಇದರಲ್ಲೂ ಸಾಕಷ್ಟು ಸ್ಟೋರೇಜ್ ಕೆಪಾಸಿಟಿ, ಪ್ರತಿಯೊಂದು ನೀವು ಸ್ಟೋರ್ ಮಾಡಬಹುದು. ಮೇಲ್ಗಡೆ ಕೂಡ ನಿಮ್ಗೆ ಕ್ಯಾಬಿನೆಟ್ಸ್ ಮಾಡಿದ್ದಾರೆ, ಅದರಲ್ಲೂ ಸ್ಟೋರೇಜ್ ಕೆಪಾಸಿಟಿ ಇದೆ. ಇದರಲ್ಲಿ ಕೂಡ ನಿಮ್ಗೆ ವೆಂಟಿಲೇಷನ್ಗೋಸ್ಕರ 3 ಡೋರ್ ವಿಂಡೋಸ್ ವಿತ್ ಟೀಕು, ನಿಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ. ಮೇಲೆ ಬಂದು POP ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ LED ಲೈಟ್ಸ್ ಹಾಕಿದ್ದಾರೆ. ಒಂದು AC ಪಾಯಿಂಟ್ ಇದೆ. ಓಕೆ, ವಾಲ್ ಸೀಲಿಂಗು ಮತ್ತೆ ಅದಕ್ಕೊಂದು AC ಪಾಯಿಂಟ್ ಇದೆ. ಮತ್ತೆ LED ಲೈಟ್ಸ್ ಮಾಡಿದ್ದಾರೆ. ಬನ್ನಿ, ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಚಿಕ್ಕದಾಗಿ ಮಾಡಿದ್ದಾರೆ. ಇದಕ್ಕೆ ಒಂದು ಪ್ರಾವಿಷನ್ ಮಾಡಿಕೊಡ್ತಾರೆ.
ಇನ್ನು ಗ್ಲಾಸ್ ಫಿಟ್ ಮಾಡಿಲ್ಲ, ಮಾಡ್ತಾರೆ. ಮತ್ತೆ ಇದಕ್ಕೂ ಡ್ರೆಸ್ಸಿಂಗ್ ಟೇಬಲ್ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಕಾಸ್ಮೆಟಿಕ್ ಐಟಮ್ಸ್ ಇಡ್ಲಿಕ್ಕೆ. ಮತ್ತೆ ಹಾಗೆ ಇದೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಇದಕ್ಕೊಂದು ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ಕಂಪ್ಲೀಟ್. ಮತ್ತೆ ಆಲ್ ಅರೌಂಡ್ ವಾಲ್ಸ್ ಟೈಲ್ಸ್ ಹಾಕಿದ್ದಾರೆ. ಇದು ರಫ್ ಟೈಲ್ಸ್ ಹಾಕಿರೋದು. ಗೀಸರ್ ಪಾಯಿಂಟ್ ಮತ್ತೆ ನಿಮ್ಗೆ ಕಮೋಡ್, ವಾಲ್ ಮಿಕ್ಸರ್ ಪ್ರತಿಯೊಂದು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಸೋಲಾರ್ ಪಾಯಿಂಟ್ ಇದೆ. ವೆಂಟಿಲೇಷನ್ ನಿಮ್ಗೆ ಆಲ್ರೆಡಿ ಅಲ್ಲೊಂದಿದೆ ಕಾಣ್ತಾ ಇದೆ, ಅದ್ರಲ್ಲಿ ವೆಂಟಿಲೇಷನ್ ಪ್ರಾವಿಷನ್ ಮಾಡಿದ್ದಾರೆ. ಮತ್ತೆ ಕಮೋಡ್ ಮತ್ತೆ ನಿಮ್ಗೆ ಏನೋ ತರ ವಾಲ್ ಮಿಕ್ಸರ್, ಗೀಸರ್ ಪ್ರತಿಯೊಂದು ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಇದು ಕೂಡ ವಾಟರ್ ಪ್ರೂಫ್ ಡೋರೆ, ಯಾವುದೇ ರೀತಿ ನಿಮಗೆ ಡ್ಯಾಮೇಜಸ್ ಆಗೋದಿಲ್ಲ. ಹಾಗೆ ಬನ್ನಿ, ಇದು ನೀವು ನೋಡ್ತಾ ಇರೋ ತರ ಹಾಲ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಓಕೆ, ಸೊ ಸೆಕೆಂಡ್ ಫ್ಲೋರ್ ಹೋಗ್ತಿದ್ರಿ. ಕಂಪ್ಲೀಟ್ ಇದನ್ನು ಕೂಡ ಮಾರ್ಬಲ್ ಫ್ಲೋರಿಂಗು 3 feet ಎಲ್ಲ ಪ್ರತಿಯೊಂದು ಸ್ಟೆಪ್ಸ್ಗೂ ಲೈಟ್ ಇದೆ. ರಾತ್ರಿ ಹೊತ್ತು ಓಡಾಡ್ಲಿಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ಸ್ಟೆಪ್ಗೂ ಲೈಟ್ ಕೊಟ್ಟಿದ್ದಾರೆ. ಇದರಲ್ಲೂ ಒಂದು ವೆಂಟಿಲೇಷನ್ ಇದೆ. ಇದು 1 door ವಿಂಡೋ ಮಾಡಿದ್ದಾರೆ. ಇದು ಟೀಕಲ್ಲೇ ಮಾಡಿದ್ದಾರೆ. ಇದಕ್ಕೂ ನಿಮ್ಗೆ ವೆಂಟಿಲೇಷನ್ ಗಾಳಿ ಬೆಳಕು ಬರುತ್ತೆ. ಸೊ ಇವಾಗ ಸೆಕೆಂಡ್ ಫ್ಲೋರ್ ಬರ್ತಿದ್ರಿ. ಬಂದ್ರೆ ಇದ್ರಲ್ಲಿ ಒಂದು 3 door ವಿಂಡೋ ಇದೆ. ಅಲ್ಲೊಂದು 1 door ವಿಂಡೋ, ಇದು 3 door ವಿಂಡೋ. ಸೊ ನೀವು ನೋಡ್ತಾ ಇರೋಂಗೆ ಸಾಕಷ್ಟು ವೆಂಟಿಲೇಷನ್ಗೆ ಪ್ರಾವಿಷನ್ ಮಾಡ್ಕೊಡ್ತಿದ್ದಾರೆ ಇವರು. ಬನ್ನಿ, ಇದು ಲಿವಿಂಗ್ ಸ್ಪೇಸ್. ಓಕೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಲಿವಿಂಗ್ ಸ್ಪೇಸ್ ಇದೆ. ಅಲ್ಲಿ ಲಿಫ್ಟ್ ಅಲ್ಲಿನೂ ಪ್ರಾವಿಷನ್ ಇದೆ. ಸೊ ಹಾಗಾಗಿ ನಿಮ್ಗೆ ಪ್ರತಿಯೊಂದು ಫ್ಲೋರ್ಗೂ ಈಸಿ ಆಕ್ಸೆಸಬಲ್ ಇದೆ ಲಿಫ್ಟ್. ಬನ್ನಿ ಸ್ನೇಹಿತರೆ, ಇದೊಂದು ರೂಮ್ ಇದೆ. ಇದಕ್ಕೂ ಸಹ ಕಾಟು, ಅಟ್ಯಾಚಬಲ್ ಕಾಟು, ಅದಕ್ಕೊಂದು ಪ್ರಾವಿಷನ್ ಸ್ಟೋರೇಜ್ ಚಿಕ್ಕದಾಗಿ ನಿಮ್ಮ ಮೊಬೈಲ್ ಫೋನು, ಚಾರ್ಜರು ಅದು ಇಡಕ್ಕೊಂದು ಮಾಡಿಕೊಟ್ಟಿದ್ದಾರೆ. ಇದು ಸ್ಟಡಿ ಟೇಬಲ್. ಓಕೆ, ಹಾಗೆ ಬಂದ್ರೆ ಇದು ಟಿವಿ ಯೂನಿಟ್ ಮತ್ತೆ ಹೀಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಆಗುತ್ತೆ. ಇದು ವಾರ್ಡ್ರೋಬ್ ಸ್ಲೈಡಿಂಗ್ ಡೋರು. ನೀವು ನೋಡ್ಬೋದು ಸ್ನೇಹಿತರೆ, ಇದರದ್ದು ಡಿಫ್ರೆಂಟ್ ಇದೆ. ಇವ್ರು ಯೂಸ್ ಮಾಡಿರೋಂಥದ್ದು ಕಂಪ್ಲೀಟ್ ಟೈಲ್ಸ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ಇದು ಬಹಳ ಅದ್ಭುತವಾಗಿದೆ. ಯೂಶಲಿ ನಾರ್ಮಲ್ ಆಗಿರುತ್ತೆ, ಆದ್ರೆ ಇವರು ಸ್ವಲ್ಪ ಯುನೀಕ್ ಆಗಿ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಒಂಥರ ಟೈಲ್ ಡಿಸೈನ್ ನಲ್ಲಿ ವಿನಯರ್ ಮಾಡಿದ್ದಾರೆ ವಾರ್ಡ್ರೋಬ್ಸ್ಗೆ. ಮತ್ತೆ ಹಾಗೆ ಇದು POP ಸೀಲಿಂಗ್ಸ್ ಇದಕ್ಕೂ ಇದೆ, ವಾಲ್ ಸೀಲಿಂಗು ಮತ್ತೆ LED ಪ್ರತಿಯೊಂದು ಇದಕ್ಕೂ POP ಮತ್ತೆ LED ಸೀಲಿಂಗ್ಸ್ ಹಾಕಿ ಪ್ರತಿಯೊಂದು ರೂಮ್ಗೂ ಅದರಲ್ಲೂ ನಿಮ್ಗೆ ಒಂದು AC ಪಾಯಿಂಟ್ ಕನೆಕ್ಷನ್ ಇದೆ ಇದರಲ್ಲೂ ಕೂಡ. ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಈ ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಇದರಲ್ಲೂ ಕೂಡ ಆಂಟಿ ಸ್ಕಿಡ್ ಟೈಲ್ಸ್ ಪ್ರತಿಯೊಂದಕ್ಕೂ ಯೂಸ್ ಮಾಡಿದ್ದಾರೆ. ಮತ್ತೆ ಇದಕ್ಕೂ ವಾಟರ್ ಪ್ರೂಫ್ ಡೋರು ಇದರಲ್ಲೂ. ಮತ್ತೆ ಇದಕ್ಕೂ ಅಷ್ಟೇ ಕಮೋಡು ಮತ್ತೆ ಗೀಸರು, ವಾಲ್ ಮಿಕ್ಸರು, ಸೋಲಾರ್ ಪಾಯಿಂಟ್ ಮತ್ತೆ ಇಲ್ಲೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ, ಯಾವುದೇ ಇದು ಗಾಳಿ ಬರಲಿ ಅಂತ ಹೇಳಿ. ಸೊ ಇದೆಲ್ಲ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಇದು ಅಷ್ಟೇ ನಿಮ್ಗೆ ಇದರಲ್ಲಿ ಕ್ಲೋಸ್ ಮಾಡಿದ್ರೆ ಎಲ್ಲ ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ಸ್ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಸ್ಟೋರೇಜ್ ಕೆಪಾಸಿಟಿ ಇದೆ. ಇದು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ರೆ ನಿಮ್ಗೊಂದು ಸ್ನೇಹಿತರೆ ಇದರಲ್ಲಿ ಬಾತ್ರೂಮ್ ಇರೋಂಥದ್ದು ಗೊತ್ತಾಗೋದೇ ಇಲ್ಲ. ಆ ತರ ಒಂದು ಡಿಫ್ರೆಂಟ್ ಟೈಪ್ ಆಫ್ ವುಡ್ ವರ್ಕ್ ಮಾಡಿದ್ದಾರೆ. ಇದು ತೆಗೆದ್ರೇನೆ ಸ್ಲೈಡ್ ಮಾಡಿದ್ರೆ ನಿಮ್ಗೆ ಬಾತ್ರೂಮ್ಗೆ ಎಂಟ್ರೆನ್ಸ್ ಬರುತ್ತೆ. ಸೊ ಅದೇ ರೀತಿ ಈ ಕಡೆ ಸ್ಲೈಡ್ ಮಾಡಿದ್ರೆ ನೀವು ವಾರ್ಡ್ರೋಬ್ ಅಲ್ಲಿ ನಿಮ್ಗೆ ಪ್ರಾವಿಷನ್ ಮಾಡಬಹುದು. ಮತ್ತೆ ಇಲ್ಲೊಂದು ಸ್ಪಾಟ್ ಲೈಟ್ ಹಾಕಿದ್ದಾರೆ. ಇದಕ್ಕೊಂದು ಚಿಕ್ಕದಾಗ ಒಂದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇದರಲ್ಲಿ ನೀವು ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬನ್ನಿ ನೆಕ್ಸ್ಟ್. ಇವಾಗ ನಂದು ನೀವು ಹೇಳೋ ತರ ಇದು ಲಿವಿಂಗ್ ರೂಮು, ಒಂದು ಲಿವಿಂಗ್ ಸ್ಪೇಸ್ ತರ ಮಾಡಿರೋದು. ಹಾಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸ್ನೇಹಿತರೆ. ಇದರಲ್ಲೂ ಅಷ್ಟೇ ನಿಮಗೆ ಸೇಮ್ ಆಸ್ ಇಟ್ ಈಸ್. ಕಾಟ್ ಬಂದು ಡಿಸ್ಮ್ಯಾಂಟಲ್ ಮಾಡಕ್ಕಾಗಲ್ಲ. ಇದರಲ್ಲಿ ನಿಮಗೆ 3 door ಟೀಕುಡ್ ವಿಂಡೋಸ್ ಎರಡೂ ಕಡೆ ಕೊಟ್ಟಿದ್ದಾರೆ. ಸೊ ಎರಡೂ ಕಡೆ ಕೊಟ್ಟೋದ್ರಿಂದ ನಿಮ್ಗೆ ರೋಡ್ ಎಂಟ್ರೆನ್ಸ್ ಇರೋದ್ರಿಂದ ಸಾಕಷ್ಟು ವೆಂಟಿಲೇಷನ್, ಗಾಳಿ ಬೆಳಕು ಎಲ್ಲ ಎರಡೂ ಬರುತ್ತೆ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ.
ಓಕೆ, ಇದೊಂದು ಬಾಲ್ಕನಿ ಇದೆ. ಓಕೆ, ಈ ಬಾಲ್ಕನಿಗೆ ನಿಮ್ಗೆ ಟಫಾನ್ ಗ್ಲಾಸ್ ಹಾಕೊಟ್ಟು ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್ ಕೂಡ ಪ್ರಾವಿಷನ್ ಮಾಡ್ಕೊಡಕ್ಕಾಗುತ್ತೆ. ನೋಡ್ಬೋದು ನೀವು, ತುಂಬಾ ಸ್ಪೇಷಿಯಸ್ ಆಗಿದೆ ಬಾಲ್ಕನಿ. ಓಕೆ, ಸಿನ್ಸ್ ಇದು ರೋಡ್ಗೆ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ನಾನು ಹೇಳೋ ತರ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ಇಲ್ಲಿ ನಿಮ್ಗೆ ಟಫಾನ್ ಗ್ಲಾಸ್ ಬರುತ್ತೆ, ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್ ಹಾಕೊಡ್ತೀರಿ. ಮತ್ತೆ ಇದಕ್ಕೂ ವಾಲ್ಸ್ಗೆ ಕಂಪ್ಲೀಟ್ ಆಗಿ ಟೈಲ್ಸ್, ರಫ್ ಟೈಲ್ಸ್ ಹಾಕಿದ್ದಾರೆ. ನೀವು ಯಾವುದೇ ರೀತಿ ಮೇಂಟೆನೆನ್ಸ್ ಇದ್ರಲ್ಲಿ ಕಮ್ಮಿ ಇರುತ್ತೆ. ಮತ್ತೆ ಮೇಲೆ POP ಅಲ್ಲ, ಇದು PVC ಯಲ್ಲಿ ಸ್ಪಾಟ್ಲೈಟ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನು. ಬನ್ನಿ, ಅದಕ್ಕೆ ನೀವು ಹೇಳೋ ತರ ಅಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ, ಅದು ಆಂಟಿ ಸ್ಕಿಡ್ ಹಾಕಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್, ಇದಕ್ಕೂ ಆಂಟಿ ಸ್ಕಿಡ್ ಹಾಕಿದ್ದಾರೆ. ಆ ರೂಮ್ಗಿನ ಈ ರೂಮ್ ಕಂಪೇರ್ ಮಾಡಿದ್ರೆ, ಸಿನ್ಸ್ ಇದು ಮಾಸ್ಟರ್ ಬೆಡ್ರೂಮ್, ಬಾತ್ರೂಮ್ ಸ್ವಲ್ಪ ನಿಮ್ಗೆ ದೊಡ್ಡದಾಗಿದೆ. ನೀವು ನೋಡೋ ತರ ಆಂಟಿ ಸ್ಕಿಡ್ ಟೈಲ್ಸ್ ಇದೆ. ಆಲ್ ಓವರ್ ವಾಲ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್, ಇದ್ರಲ್ಲಿ ಟೆಕ್ಸ್ಚರ್ಸ್ ಡಿಫ್ರೆಂಟ್ ಇದೆ. ವಾಲ್ ಟೈಲ್ಸ್ ಹಾಕಿರುವಂತದ್ದು. ಇದರಲ್ಲೂ ಸಹ ನಿಮ್ಗೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ, ಗಾಳಿ ಬೆಳಕು ಬರಲಿ ಅಂತ ಹೇಳಿ. ಪ್ರತಿಯೊಂದು ಬಾತ್ರೂಮ್ಗೂ ಒಂದು ವೆಂಟಿಲೇಷನ್ ಕೊಟ್ಟೇ ಇದ್ದಾರೆ, ಗಾಳಿ ಬೆಳಕು ಬರಲಿ ಅಂತ ಹೇಳಿ. ಕಮೋಡು, ಗೀಸರು, ನಿಮ್ಗೆ ಯಾವುದೇ ರೀತಿ ಬಾತ್ರೂಮ್ ಫಿಟ್ಟಿಂಗ್ಸ್ಗೂ ಪ್ರತಿಯೊಂದು ಇನ್ಸ್ಟಾಲ್ ಮಾಡಿ ಕೊಡ್ಲಿಕ್ಕಾಗುತ್ತೆ. ಇದು ವಾಟರ್ ಪ್ರೂಫ್ ಡೋರು. ಬನ್ನಿ ಸ್ನೇಹಿತರೆ, ಇದೊಂದು ಟಿವಿ ಕ್ಯಾಬಿನೆಟ್. ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ಆಗಿ ಮಾಡಿದರೆ, ಎಷ್ಟೇ ದೊಡ್ಡ ಟಿವಿ ಆದ್ರೂ ನೀವು ವಾಲ್ ಮೌಂಟ್ ಹಾಕ್ಬೋದು. ಅದಕ್ಕೆ ಪ್ರಾವಿಷನ್ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಸೊ ಆ ಕಡೆಗೂ ನೀವು ನೋಡ್ಬೋದು, ಸ್ವಿಚಸ್ ಎಲ್ಲ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಎಷ್ಟೇ ದೊಡ್ಡ ಇಂಚ್ ಟಿವಿ ಆದ್ರೂ ಫಿಟ್ ಆಗುತ್ತೆ. ಅದಕ್ಕೆ ನಿಮ್ಗೆ 2 ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲೆ ನಿಮಗೆ LED ಲೈಟ್ಸ್ ಮಾಡಿದ್ದಾರೆ. ವುಡ್ ಅಂತೂ ನೀವು ನೋಡ್ಬೋದು, ಬಹಳ ಚೆನ್ನಾಗಿ ಮಾಡಿದ್ದಾರೆ. ವುಡ್ ಅನ್ನೋದು ವರ್ಕ್ಸ್, ಕಂಪ್ಲೀಟ್ ಕಾರ್ಪೆಂಟ್ರಿ ವರ್ಕ್ಸ್, ವುಡ್ ವರ್ಕ್ಸ್ ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮ್ಗೆ ಒಂದು ಮಿರರ್ ಬರುತ್ತೆ, ಅದಕ್ಕೊಂದು ಸ್ಪಾಟ್ ಲೈಟ್ ಹಾಕಿದ್ದಾರೆ. ಇದು ನಿಮ್ಗೆ ವಾರ್ಡ್ರೋಬ್ಸ್. ಈ ವಾರ್ಡ್ರೋಬ್ಸ್ ಅಲ್ಲಿ ನಿಮ್ಗೆ ಸ್ಲೈಡಿಂಗ್ ಬರಲಿಲ್ಲ, ಇದು ನಿಮ್ಗೆ ಓಪನ್ ಇರುತ್ತೆ. ಓಪನ್ ವಾರ್ಡ್ರೋಬ್ಸ್, ಇದ್ರಲ್ಲಿ ಸ್ಟೋರೇಜ್ ಇಡ್ಬೋದು. ಮೇಲ್ಗಡೆ ಕ್ಯಾಬಿನೆಟ್ಸ್ ಎಲ್ಲ ಇದೆ, ಅಲ್ಲಿ ಸ್ಟೋರೇಜ್ ಮಾಡ್ಬೋದು. ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಕೂಡ ಒಂದು ಸಾಕಷ್ಟು ಸ್ಪೇಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಕೆಪಾಸಿಟಿ. ಹಾಗಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಫುಲ್ ಕಂಪ್ಲೀಟ್. ಕೆಳಗಡೆ ಕೂಡ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ, ಇದು ಸ್ಟೋರೇಜ್ ಯೂಸ್ ಮಾಡಬಹುದು. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಅಲ್ಲಿ ಹಿಂದ್ಗಡೆ ಕೂಡ ಚಿಕ್ಕದಾಗಿ PVC ಇದ್ದದ್ದು ಒಂದು ಚಿಕ್ಕ ಆರ್ಟ್ ವರ್ಕ್ ತರ ಮಾಡಿದ್ದಾರೆ, ಬಹಳ ಅದ್ಭುತವಾಗಿದೆ. ಕೆಳಗಡೆ ಬಹುಶಃ ಇನ್ನೊಂದು ಡಿಫ್ರೆಂಟ್ ಒಂದು ಪಾಸ್ಚರ್ ಬರುತ್ತೆ. ಹಂಗೆ ಬನ್ನಿ. ಸೊ ಲಿಫ್ಟ್, ಇದಕ್ಕೂ ಪ್ರಾವಿಷನ್ ಇದೆ. ಪದೇ ಪದೇ ಅದೇ ಹೇಳೋದು ಏನಂದ್ರೆ, ಎಲ್ಲಾ ಫ್ಲೋರ್ಗೂ ನಿಮ್ಗೆ ಲಿಫ್ಟ್ದು ಕನ್ವೀನಿಯನ್ಸ್ ಮಾಡಿದ್ದಾರೆ. ಮತ್ತೆ ಸ್ವಿಚಸ್ ಅಷ್ಟೇ, ಫ್ರಮ್ ಸ್ಟೇರ್ ಕೇಸ್ ಇಂದ ಹಿಡಿದು ಎಲ್ಲಾ ಫ್ಲೋರ್ ಅಲ್ಲೂ ನಿಮ್ಗೆ ಒಂದೊಂದು ಸ್ಟೆಪ್ಗೂ ಒಂದೊಂದು ಸ್ವಿಚ್ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲೂ ಅಷ್ಟೇ, ಪ್ರತಿಯೊಂದು ಫ್ಲೋರ್ ಅಲ್ಲೂ ಕೂಡ ಎಂಟ್ರೆನ್ಸ್ಗೆ ಒಂದು ನಿಮ್ಗೆ ವೆಂಟಿಲೇಷನ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇದು 1 ಡೋರ್ ಟೀಕುಡ್ ವಿಂಡೋ. ಬನ್ನಿ ಹಾಗೆ, ಇದಕ್ಕೂ ಅಷ್ಟೇ ಒಂದು ಲಿವಿಂಗ್ ಸ್ಪೇಸ್ ಇದೆ ದೊಡ್ಡದಾಗೆ. ಮತ್ತೆ ಲಿಫ್ಟ್ ಪ್ರಾವಿಷನ್ ಅಸೆಸ್ ಮಾಡಬಹುದು ಪ್ರತಿ ಫ್ಲೋರ್ಗು. ಮೇಲೆ ನಿಮಗೆ ಕಂಪ್ಲೀಟ್ ವಾಲ್ ಸೀಲಿಂಗ್ ಇದೆ. ಇದು POP ಅಲ್ಲಿ ಮಾಡಿದ್ದಾರೆ, ಸೇಮ್ ವಿತ್ LED ಲೈಟ್ಸ್. ಕಂಪ್ಲೀಟ್ POP ವಿತ್ LED ಲೈಟ್ಸ್. ಇದರಲ್ಲೂ ನಿಮಗೆ 3 ಡೋರ್ ಟೀಕುಡ್ ಇದೆ. ವೆಂಟಿಲೇಷನ್ ಅಗೇನ್, ಗಾಳಿ ಬೆಳಕು ಬಹಳ ಚೆನ್ನಾಗಿ ಬರುತ್ತೆ. ಹಾಗೆ ಬನ್ನಿ, ಇದೊಂದು ರೂಮ್ ಇದೆ. ಇದು ಅಷ್ಟೇ ಡಿಟ್ಯಾಚಬಲ್ ಕಾಟ್. ಮತ್ತೆ ಇದಕ್ಕೊಂದು TV ಯೂನಿಟ್. ಪ್ರತಿ ರೂಮ್ಗೂ ಒಂದು TV ಯೂನಿಟ್, ಅದಕ್ಕೆ ಕ್ಯಾಬಿನೆಟ್ಸ್, ಒಂದು ಕಾಟು. ಇದರಲ್ಲೂ ಮೇಲೆ POP ಮಾಡಿದ್ದಾರೆ. POP ಮಾಡಿ ವಾಲ್ ಸೀಲಿಂಗ್ ಮಾಡಿ LED ಲೈಟ್ಸ್. ಪ್ರತಿಯೊಂದು ರೂಮ್ಗೂ AC ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕೂಡ ನೀವು ನೋಡ್ಬೋದು ಮಿರರು, ಮತ್ತೆ ಒಂದು ಸ್ಪಾಟ್ ಲೈಟ್ ಬರುತ್ತೆ. ಓಕೆ, ಮತ್ತೆ ಇದಕ್ಕೂ ಅಷ್ಟೇ ನೀವು ಹೇಳೋ ತರ ಇದರಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಏನಂದ್ರೆ, ಇದು ನೀವು ಸ್ಲೈಡ್ ಮಾಡಿದ್ರೆ ಮಾತ್ರ ನಿಮಗೆ ಬಾತ್ರೂಮ್ದು ಎಂಟ್ರೆನ್ಸ್ ಗೊತ್ತಾಗೋದು. ಓಕೆ, ಮತ್ತೆ ಬನ್ನಿ, ಈ ಕಡೆ ನಿಮ್ಗೆ ವೆಂಟಿಲೇಷನ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆಲ್ ಅರೌಂಡ್ ವಾಲ್ಸ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್ ಯೂಸ್ ಮಾಡಿ
ಟೈಲ್ಸೇ ಹಾಕಿರೋದು. ಬಹಳ ಅದ್ಭುತವಾಗಿ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಅನುಕೂಲ ಪ್ರತಿಯೊಂದು ಬಾತ್ರೂಮ್ ಫಿಟ್ಟಿಂಗ್ಸ್, ಗೀಸರ್, ಕಮೋಡ್ಸ್, ವಾಲ್ ಮಿಕ್ಸರ್ಸ್, ಶವರ್ಸ್ ಪ್ರತಿಯೊಂದನ್ನು ಇನ್ಸ್ಟಾಲ್ ಮಾಡಬಹುದು. ನೋಡಿ ವೀಕ್ಷಕರೇ, ಇದ್ರ ಟೈಲ್ಸ್ ಬಹಳ ಚೆನ್ನಾಗಿದೆ. ಸ್ಟ್ರಕ್ಚರ್ ಮಾಡಿರುವಂತದ್ದು ಡಿಸೈನ್ ಬಹಳ ಅದ್ಭುತವಾಗಿ ಯೂಸ್ ಮಾಡಿದ್ದಾರೆ ಇದನ್ನ. ಮತ್ತೆ ಡೋರ್ಸ್ ಬಂದು ವಾಟರ್ ಪ್ರೂಫ್ ಡೋರ್ಸ್. ಬನ್ನಿ ಹಾಗೆ ಇದನ್ನ ಮತ್ತೆ ನೀವು ಹೊರಗಡೆ ಬಂದು ಕ್ಲೋಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಬಾತ್ರೂಮ್ ಇರುವಂತದ್ದೇ ಕಾಣಿಸಲ್ಲ. ಹಾಗೆ ನೀವು ಈ ಕಡೆ ಹೋದ್ರೆ ನೀವು ಇದನ್ನ ವಾರ್ಡ್ರೋಬ್ ಆಗಿ ಕೂಡ ಕನ್ವರ್ಟ್ ಬಂದ್ ಮಾಡ್ಕೋಬಹುದು. ಈ ಕಡೆ ಕಂಪ್ಲೀಟ್ ಸ್ಟೋರೇಜ್ ಕೆಪಾಸಿಟಿ ಇದೆ. ನಿಮಗೆ ವಾರ್ಡ್ರೋಬ್ಸ್ ಅಲ್ಲಿ ನಿಮ್ದು ಏನೇ ಐಟಮ್ಸ್ ಇಡಬಹುದು. ಇದರಲ್ಲಿ ಎರಡು ಕಡೆ ಇದೆ. ಇದು ಒಂದೇ ವಾರ್ಡ್ರೋಬ್ ಅಲ್ಲ, ಇದರಲ್ಲಿ ಪಕ್ಕದಲ್ಲಿ ಕೂಡ ಹಾಗೆ ಮಾಡಿದ್ದಾರೆ. ಇದನ್ನು ಯೂಸ್ ಮಾಡಬಹುದು ನೀವು. ಸೊ ಎರಡು ವಾರ್ಡ್ರೋಬ್ಸ್ ನಿಮಗೆ ಸಾಕಷ್ಟು ಸ್ಪೇಸ್ ಇದೆ. ಸಾಕಷ್ಟು ಸ್ಪೇಸಸ್ ಇದೆ ಎರಡರಲ್ಲೂ. ಸ್ಲೈಡ್ ಮಾಡಿದ್ರೆ ಒಂದ್ ಸ್ಲೈಡ್ ಮಾಡಿದ್ರೆ ಬಾತ್ರೂಮ್ ಹೋಗ್ಬೋದು. ಬನ್ನಿ ವೀಕ್ಷಕರೇ, ಈಗ ಇದು ಲಿವಿಂಗ್ ಸ್ಪೇಸ್. ಲಿವಿಂಗ್ ಸ್ಪೇಸ್ ಇಂದ ಹಾಗೆ ಮುಂದೆ ಬಂದ್ರೆ ನಿಮಗೆ ಇಲ್ಲಿ ಒಂದು ದೊಡ್ಡ ಹಾಲ್ ತರ ಮಾಡಿದ್ದಾರೆ. ಚಿಕ್ಕದಾಗಿ ಯಾವ್ದನ್ನ ಮನೆವರೆಗೂ ಫಂಕ್ಷನ್ಗಳು ಆದ್ರೆ, ಸತ್ಯನಾರಾಯಣ ಪೂಜೆ, ಒಂದು ಚಿಕ್ಕ ಫಂಕ್ಷನ್, ಬರ್ತ್ಡೇ, ಒಂದು ಮನೆವರೆಗೂ ನೀವು ಮಾಡ್ಕೋಬಹುದು. ಅಥವಾ ಇದನ್ನ ನೀವು ಹೋಮ್ ಥಿಯೇಟರ್ ತರನು ಕನ್ವರ್ಟ್ ಮಾಡ್ಕೋಬಹುದು, ಅಥವಾ ನೀವು ಜಿಮ್ ತರನು ಮಾಡಬಹುದು. ಸೊ 3 in 1 ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಹಾಗೆ ಬಂದ್ರೆ ಇದಕ್ಕೆ ನಿಮಗೆ ಎಲ್ಲದರಲ್ಲೂ ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಸಾಕೆಟ್ಗಳಿದೆ, ಸ್ವಿಚ್ಗಳಿದೆ, ಮತ್ತೆ ಇದಕ್ಕೂ AC ಪಾಯಿಂಟ್ ಇದೆ. ಮತ್ತೆ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ. ಒಂದು ಅಟ್ಯಾಚ್ ಟಾಯ್ಲೆಟ್ ಸೇಮ್ ಆಂಟಿ ಸ್ಕಿಡ್ ಹಾಕಿದ್ದಾರೆ. ಓಕೆ, ಆಂಟಿ ಸ್ಕಿಡ್ ಪ್ರತಿಯೊಂದು ಇದಕ್ಕೂ ನಿಮ್ಗೆ ಗೀಸರ್ ಫಿಟ್ಟಿಂಗ್ಸ್, ಏನೇನು ಬಾತ್ರೂಮ್ದು ಏನು ಅವಶ್ಯಕತೆ ಇರುತ್ತೋ ಎಲ್ಲ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಇದು ಮತ್ತೆ ನಿಮ್ಗೆ ವಾಟರ್ ಪ್ರೂಫ್ ಡೋರ್ಸ್ ಇದೆ. ಕೆಳಗಡೆ ಬಂದು ವುಡನ್ ಫ್ಲೋರ್ ಮಾಡಿರೋದು. ವುಡನ್ ಫ್ಲೋರ್ ಅಂದ್ರೆ ನಿಮಗೆ ಇದು ವುಡನ್ ತರ ಟೈಲ್ಸ್ ಹಾಕಿದ್ದಾರೆ ಕಂಪ್ಲೀಟ್. ಬನ್ನಿ ವೀಕ್ಷಕರೇ, ಎಲ್ಲಾ ಇದರಲ್ಲೂ ಮಾರ್ಬಲ್ಸ್ ಬಂದು ಕಂಪ್ಲೀಟ್ ಮಾರ್ಬಲ್ ಫ್ಲೋರಿಂಗ್ ಹಾಕಿರೋದು. ಫ್ಲೋರಿಂಗಿಗೆ ಇಟಾಲಿಯನ್ ಮಾರ್ಬಲ್ ಹಾಕಿರೋದು. ಬಹಳ ಅದ್ಭುತವಾಗಿದೆ. ಮತ್ತೆ ಪ್ರತಿಯೊಂದು ಫ್ಲೋರ್ಗೂ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಒಂದು ವಿಂಡೋ, ಸಿಂಗಲ್ ಡೋರ್ ವಿಂಡೋ ಮಾಡಿದ್ದಾರೆ ಪ್ರಾವಿಷನ್. ಇದು ಲಿಫ್ಟ್ಗೆ ನಾಳೆ ದಿವಸ ಮೇಂಟೆನೆನ್ಸ್ ಏನಾನ ಆದ್ರೆ ಅದಕ್ಕೆ ಇದು ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಮತ್ತೆ ಇದು ಸ್ಟೇರ್ ಕೇಸ್, ಐ ಮೀನ್ ಟೆರೆಸ್ಗೆ ಹೋಗ್ತಾ ಇದೀವಿ. ಟೆರೆಸ್ ಅಲ್ಲೂ ಅಷ್ಟೇ ಸ್ನೇಹಿತರೆ, ಟೈಲ್ಸ್ ಇವ್ರು ಯೂಸ್ ಮಾಡಿರೋದು ವಾಟರ್ ಪ್ರೂಫ್ ಮತ್ತೆ ಆಂಟಿ ಸ್ಕಿಡ್. ಇದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಮತ್ತೆ ಇಲ್ಲಿ ನೋಡ್ಬೋದು ಒಂದ್ ಚಿಕ್ಕ ಪಾರ್ಕ್ ಇದೆ. ಸಂಜೆ ಹೊತ್ತಾದ್ರೆ ವಾಕಿಂಗಿಗೆ ಅನುಕೂಲವಾಗಿರುತ್ತೆ ಪಾರ್ಕ್ ಅಲ್ಲ. ಆಮೇಲೆ ಇಲ್ಲಿ 99% ಎಲ್ಲ ಡೆವಲಪ್ಡ್ ಆಗಿರುವಂತ ಜಾಗ ಈ ಪ್ರಾಪರ್ಟಿ ಇರೋದು. JP ನಗರ, ಅಂಜನಾಪುರ 10th ಬ್ಲಾಕ್ ಬರುತ್ತೆ, 11th ಬ್ಲಾಕ್ ಬರುತ್ತೆ. ಎಲ್ಲ ಪ್ರತಿಷ್ಠ ಕಾಲೇಜು ಶಾಲೆಗಳೆಲ್ಲ ತುಂಬಾ ಆಸುಪಾಸುವಲ್ಲೇ ಇರುವಂತದ್ದು. RV ಕಾಲೇಜ್ ಆಗ್ಲಿ, ನಮ್ಮ KSIT ಕಾಲೇಜ್ ಆಗ್ಲಿ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ದಯಾನಂದರ ಪಬ್ಲಿಕ್ ಸ್ಕೂಲ್, ಎಲ್ಲಾ ಸ್ಕೂಲ್ಗಳಿಗೂ ಅನುಕೂಲವಾಗಿದೆ. ಮತ್ತೆ ಹಾಗೆ ನೀವು ಮುಂದೆ ಬಂದ್ರೆ ಇಲ್ಲೊಂದು ಸರ್ವೆಂಟ್ ರೂಮ್ ತರ ಮಾಡವ್ರೆ. ಇದನ್ನ ಯೂಸ್ ಮಾಡ್ಕೋಬಹುದು. ನಾಳೆ ದಿನ ಸರ್ವೆಂಟ್ಸ್ ಯಾರನ್ನ ಬಂದ್ರೆ ಮೇಲ್ಗಡೆ ನಿಮಗೆ ಒಂದು 10,000 ಲೀಟರ್ ಕೆಪಾಸಿಟಿ ಓವರ್ ಹೆಡ್ ಟ್ಯಾಂಕ್ ಇದೆ. ಓಕೆ, 1,000 ಲೀಟರ್ ಕೆಪಾಸಿಟಿ. ಮತ್ತೆ ಇದು T ಆಂಗಲ್ ಮಾಡ್ಕೊಟ್ಟಿದ್ದಾರೆ. ನೀವು ಕ್ಲಾತ್ಸ್ ನೆಲ್ಲ ಡ್ರೈ ಮಾಡ್ಕೋಬಹುದು. ದಯವಿಟ್ಟು ಈ ಪ್ರಾಪರ್ಟಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. NN ಪ್ರಾಪರ್ಟೀಸ್.